ಮಂಗಳೂರಿನ ಬಟ್ಟಪಾಡಿ ಸಮುದ್ರ ತೀರದಲ್ಲಿ ಕಡಲ್ಕೊರೆತ ದಿನ ಕಳೆದಂತೆ ಭೀಕರ ಸ್ವರೂಪವನ್ನು ಪಡಿತಾ ಇದೆ. ಇಡೀ ಆ ಬಟ್ಟಪಾಡಿ ಪ್ರದೇಶವನ್ನೇ ಅದು ನುಂಗ್ತಾ ಇದೆ. ಸೊ ದೃಶ್ಯದಲ್ಲಿ ಗಮನಿಸ್ಬೋದು. ಸೊ ಇದು ಮಂಗಳೂರಿನ ಬಟ್ಟಪಾಡಿ ಸಮುದ್ರ ತೀರದ ಒಂದು ರೌದ್ರ ನರ್ತನ. ಈಗಾಗಲೇ ಬಹುಪಾಲು ಇಲ್ಲಿನ ಭೂಮಿ, ಆಸ್ತಿ ಪಾಸ್ತಿ ಅದೆಲ್ಲವೂ ಕೂಡ ಸಮುದ್ರ ಪಾಲಾಗ್ತಾ ಇದೆ. ವರ್ಷವೂ ಕೂಡ ಇದು ಉಳ್ಬಣಿಸ್ತಾ ಇದೆ. ಜನಪ್ರತಿನಿಧಿಗಳು ಮಾತ್ರ ಅಲ್ಲಲ್ಲಿ ಕಲ್ಲುಗಳನ್ನು ಹಾಕೋದು, ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿ ಕೈ ತೊಳಿತಾರೆ. ಇನ್ನೇನು ಮಳೆಗಾಲ ಕಳೆದ್ರೆ ಇನ್ನು ಮುಂದಿನ ಮಳೆಗಾಲದಲ್ಲೇ ಅವ್ರು ತಲೆಬಿಸಿ ಮಾಡ್ಕೊಳ್ಬೇಕಾಗಿದೆ. ಆದರೆ ಇಲ್ಲಿ ವಾಸ ಮಾಡ್ತಾ ಇರುವಂಥ ಜನ ಇದಾರಲ್ಲ, ಇದು ಬಟ್ಟಪಾಡಿ ಅಂದರೆ ಸದಾ ಒಂದು ಜನಜನಿತವಾಗಿರುವಂಥ ಪ್ರದೇಶ. ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ರು. ಆದರೆ ಈಗ ಈ ಪ್ರದೇಶನೇ ಒಂಥರ ದ್ವೀಪ ಪ್ರದೇಶ ಆಗಿದೆ. ಒಂಥರ ಲಾಸ್ಟ್ ಐಲ್ಯಾಂಡ್ ಅಂತ ಹೇಳ್ತಾರಲ್ಲ, ಕಳೆದು ಹೋದ ದ್ವೀಪದ ಮಾದರಿಯಲ್ಲಿ ಆಗಿದೆ. ಸೊ ಇಲ್ಲಿದ್ದಂಥ ಜನಜೀವನ ಅಸ್ತವ್ಯಸ್ತ ಇದ್ದಂಥ ಜನರೆಲ್ಲರೂ ಕೂಡ ಈ ಸಮುದ್ರದ ಆರ್ಭಟಕ್ಕೆ ನಲುಗಿ ತಮ್ಮ ಮನೆಯೂ ಕೂಡ ಈ ಸಮುದ್ರ ಪಾಲಾಗುತ್ತೆ ಅನ್ನುವಂಥ ಆತಂಕದಿಂದ ಈ ಭೂಮಿಯನ್ನು ಬಿಟ್ಟಿಲ್ಲಿಂದ ಹೋಗಿದ್ದಾರೆ. ಆದರೆ ಓರ್ವ ಮಹಿಳೆ, ದಯಾವತಿ ಅನ್ನುವಂಥ ಓರ್ವ ಮಹಿಳೆ, ಹಿರಿಯರು ಅವರು ಸರಿಸುಮಾರು ಅನೇಕ ವರ್ಷಗಳಿಂದ ಇಲ್ಲಿ ಕಡಲ್ಕೊರೆತ ಆರಂಭವಾದ ಬಳಿಕವೂ ಕೂಡ ಅವರು ಇಲ್ಲೇ ಇದ್ದಾರೆ. ಅದರಲ್ಲೂ ಕೂಡ ಏಕಾಂಗಿಯಾಗಿದ್ದಾರೆ. ಅಥವಾ ದೃಶ್ಯದಲ್ಲಿ ಗಮನಿಸ್ಬೋದು. ಸೊ ಇಡೀ ಊರೇ ಇಲ್ಲಿಂದ ಒಕ್ಕಲೆಬ್ಬಿದ್ರೂ ಕೂಡ ಅವರು ಇಲ್ಲೇ ಇದ್ದಾರೆ. ಇಲ್ಲಿ ಸರಿಯಾಗಿ ರಸ್ತೆಯ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಸೊ ಇದೆಲ್ಲ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ತಾನು ಹುಟ್ಟಿ ಬೆಳೆದ ಮನೆ, ತಾನು ಹುಟ್ಟಿ ಬೆಳೆದ ಊರು, ಇದನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಬೇಕು ಅನ್ನುವಂಥ ರೀತಿಯ ವಿಚಾರವನ್ನು ಇಟ್ಕೊಂಡು ಅವ್ರು ಇಲ್ಲೇ ಜೀವನವನ್ನು ಮಾಡ್ತಾ ಇದ್ದಾರೆ. ಅವ್ರ ಥರ ಮಾತನಾಡ್ತಾ ಹೋಗ್ತೀನಿ. ಅಮ್ಮ, ನಿಮ್ಗೆ ಭಯ ಆಗೋದಿಲ್ವಾ? ಒಬ್ಬರೇ ಇಲ್ಲಿ ಇದ್ದೀರಾ, ಸಮುದ್ರ ಏನಾದರೂ ಪ್ರಕ್ಷುಬ್ಧವಾದರೆ ಏನು ಮಾಡ್ತೀರಾ? ಭಯ ಆಗ್ತದೆ. ಯಾರ ಹತ್ರ ಹೇಳುದು? ಯಾರು ಹೇಳಿದ್ರು ಕೇಳುವುದಿಲ್ಲ, ಯಾರು ಬರುವುದು ಇಲ್ಲ. ಯಾರಿಗೆ ಫೋನ್ ಮಾಡಿದರೆ ಫೋನೇ ತೆಗೆದಿದ್ದರೆ ನಾವು ಎಂಥದ್ದು ನಮ್ಮ ಸಮಸ್ಯೆನೇ ಹೇಳುದು. ಮೊನ್ನೆ ಬಂದರು, ಬರಲಿಲ್ಲ, ಪಂಚಾಯತ್ ಮೆಂಬರ್ ಬಂದರು, ನೋಡಿದ್ರು ಹೋದರು, ಅಷ್ಟೇ. ನಾವು ಇಷ್ಟು 3 ವರ್ಷದಲ್ಲಿ ಅಲ್ಲಿಂದ ಇಲ್ಲಿಗೆ ನನಗೆ 3 ಲಕ್ಷ ಹೊಳೆ ಬದಿಯಿಂದ ಇಲ್ಲಿಗೆ ಹೊಯ್ಗೆ ಗೋಣಿ ಹಾಕ್ಲಿಕ್ಕೆ JCB ತಂದ. ಆದರೂ ಯಾರು 5 ಪೈಸೆ ನನಗೆ ಕೊಡಲಿಲ್ಲ. ಇನ್ನೊಂದು ಕಡೆಯಿಂದ ಇದಕ್ಕೆ ಶಾಶ್ವತವಾಗಿ ಯಾವುದೇ ರೀತಿಯ ಯೋಜನೆಗಳು ರೂಪುಗೊಳ್ತಾ ಇಲ್ಲ. ವರ್ಷ ಇದರ ಬಗ್ಗೆ ಚರ್ಚೆಗಳಾಗುತ್ತೆ ಬಿಟ್ಟರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ತಾತ್ಕಾಲಿಕ ಪರಿಹಾರಗಳು ಸಮುದ್ರದಲ್ಲಿ ಮಾಡಿದಂಥ ಹೋಮದ ರೀತಿಯಲ್ಲಿ ಅದು ಪರಿವರ್ತನೆ ಆಗ್ತಾ ಇದೆ. ಇದು ಸದ್ಯ ಬಟ್ಟಪಾಡಿಯ ಒಂದು ಪರಿಸ್ಥಿತಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ 2-3 ವರ್ಷ ಅಥವಾ ಒಂದು 5 ವರ್ಷದೊಳಗೆ ಇಲ್ಲಿ ಬಟ್ಟಪಾಡಿ ಅನ್ನುವಂಥ ಒಂದು ಸಮುದ್ರ ತೀರ ಇತ್ತು ಅನ್ನುವ ಕುರುಹು ಇಲ್ಲದ ರೀತಿಯಲ್ಲಿ ಸಮುದ್ರದನ್ನು ಸಂಪೂರ್ಣವಾಗಿ ಆಹುತಿ ಮಾಡುವಂಥ ಸಾಧ್ಯತೆಗಳು ಇದೆ. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಳ್ ಜೊತೆ ಆದಿತ್ಯ TV5 ಮಂಗಳೂರು.